ರವಿ ಇದ್ದವನು ವಿಕಿಯನ್ನ ಹೊಡೆದಿದ್ದು ಮತ್ತೆ ತಂದೆಯಾದ ಪಾಟೀಲ್‌ಗೆ ಗೊತ್ತಾಗುತ್ತದೆ. ಈಗ ವಿಕಿಗೆ ಪಾಟೀಲ್ ಇದ್ದವನು ಹೇಳುತ್ತಾನೆ, "ಅವಳ ತಂಗಿಯ ಜೊತೆ ಏನು ಮಾಡುತ್ತೀಯಾ ಮಾಡು. ಅದರಿಂದ ಆ ರವಿಯು ಪೂರ್ತಿಯಾಗಿ ಕುಗ್ಗಬೇಕು" ಎಂದು ಹೇಳುತ್ತಾನೆ. ಹಾಗೆ ಈ ಕಡೆ ರವಿಯನ್ನ ತೋರಿಸುತ್ತಾರೆ. ತಂಗಿ ಈ ರೀತಿ ಮಾಡಿದ್ದಕ್ಕೆ ಅತಿ ಹೆಚ್ಚು ಕುಡಿಯಲು ಶುರು ಮಾಡಿರುತ್ತಾನೆ ರವಿ. ಹಾಗೆ ಸುನಿತಾ ಇದ್ದವಳು ಹೇಳುತ್ತಾಳೆ, "ಉಷಾಗೆ ನಾನು ತಿಳಿಸಿ ಹೇಳುತ್ತೇನೆ. ಹಾಗೆ 2 ದಿನಗಳು ನಮ್ಮ ಮನೆಯಲ್ಲಿ ಇರಲಿ" ಎಂದು ಉಷಾಳನ್ನ ಕರೆದುಕೊಂಡು ಸುನಿತಾಳ ಮನೆಗೆ ಹೋಗುತ್ತಾಳೆ. ಹಾಗೆ ಸೀನ್ ಕಟ್ ಆದ ನಂತರ ಮುಂದಿನ ದೃಶ್ಯದಲ್ಲಿ ತೋರಿಸುತ್ತಾರೆ. ಹಾಗೆ ಒಂದು ಸ್ಯಾಡ್ ಮೂಮೆಂಟ್‌ನಲ್ಲಿ ಪಿಯಾನೋವನ್ನ ಬಾರಿಸುತ್ತಾ ಕುಳಿತಿರುತ್ತಾನೆ ರವಿ. ಅಲ್ಲಿಗೆ ಈಗ ಸುನಿತಾ ಇದ್ದವಳು ಬರುತ್ತಾಳೆ. ಸ್ಯಾಡ್ ಆಗಿ ಕುಳಿತಿದ್ದ ರವಿಯನ್ನ ಕಂಡು "ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ" ಎನ್ನುವ ಹಾಡನ್ನು ಹಾಡಲು ಶುರು ಮಾಡುತ್ತಾಳೆ. ಸ್ವಲ್ಪ ಖುಷಿಯಾಗಿ ಈಗ ರವಿಯೂ ಕೂಡ ಉಷಾಳ ಜೊತೆ ಹಾಡಲು ಶುರು ಮಾಡ್ತಾನೆ. ಹೀಗೆ ಇಬ್ಬರು ಸೇರಿ ಈ ಹಾಡನ್ನು ಹಾಡುತ್ತಿರುವಾಗ ಅಲ್ಲಿಗೆ ರವಿಯ ತಾಯಿ ಶಾರದಾ ಕೂಡ ಬರುತ್ತಾಳೆ. ಬಂದು ಇವರಿಬ್ಬರನ್ನ ನೋಡುತ್ತಾಳೆ. ನೋಡಿ, "ನೀವು ತುಂಬಾ ಚೆನ್ನಾಗಿ ಹಾಡುತ್ತೀರಾ" ಎಂದು ಹೇಳುತ್ತಾಳೆ. ಆವಾಗ ರವಿ ಇದ್ದವನು ಹೋಗಿ ಪಿಯಾನೋ ಮೇಲೆ ಕುಳಿತು ಚಿಕ್ಕವನಿದ್ದಾಗ ಬಾರಿಸಿದ ಒಂದು ಮ್ಯೂಸಿಕ್ ಅನ್ನ ಈಗ ಅಲ್ಲಿ ಬಾರಿಸುತ್ತಾನೆ. ಈ ಮ್ಯೂಸಿಕ್ ಅನ್ನ ಕೇಳಿದ ಮೇಲೆ ತಾಯಿ ಶಾರದಾಳಿಗೆ ಹಿಂದಿನ ನೆನಪುಗಳು ಬರಲು ಶುರು ಮಾಡುತ್ತವೆ. ಈಗ ಪೂರ್ತಿಯಾಗಿ ಹಿಂದಿನ ನೆನಪು ಬಂದ ನಂತರ ತಾಯಿಯೂ ಕೂಡ ಇವರ ಜೊತೆ ಸೇರಿ ಆ ಹಾಡನ್ನು ಹಾಡಲು ಶುರು ಮಾಡುತ್ತಾಳೆ. ಈಗ ನಮಗೆ ತಿಳಿಯುವುದೇನೆಂದರೆ ತಾಯಿಗೆ ಪೂರ್ತಿಯಾಗಿ ಹಿಂದಿನದು ಎಲ್ಲ ನೆನಪು ಬಂದಿದೆ ಎಂದು. ಮತ್ತೆ ಮುಂದಿನ ದೃಶ್ಯದಲ್ಲಿ ಈಗ ಉಷಾ ಇದ್ದವಳು ಡಾಕ್ಟರ್ ಸಂಜಯ್‌ನ ಮನೆಯಲ್ಲಿ ಇರುತ್ತಾಳೆ. ಈಗ ಡಾಕ್ಟರ್ ಸಂಜಯ್‌ನ ಮನೆಯಿಂದನೇ ವಿಕ್ಕಿಯ ಜೊತೆ ಓಡಿ ಹೋಗಲು ತಯಾರಾಗುತ್ತಾಳೆ. ಹಾಗೆ ಮನೆ ಬಿಟ್ಟು ಹೊರಗೆ ಹೋಗುವಾಗ ಅಲ್ಲಿ ಸಡನ್ ಆಗಿ ಇಂದು ಇದ್ದವಳು ಬರುತ್ತಾಳೆ. ಅವಾಗ ಇಂದು ಇದ್ದವಳು ಹೇಳುತ್ತಾಳೆ, "ನೀನು ವಿಕಿಯ ಜೊತೆ ಹೋಗಬೇಡ. ನಾನು ಕೂಡ ವಿಕಿಯ ಮಾತನ್ನ ಕೇಳಿ ಮೋಸ ಹೋಗಿದ್ದೇನೆ. ಹಾಗೆ ನಾನು ಅಬಾರ್ಷನ್ ಮಾಡಿಸಿಕೊಳ್ಳಲು ಕೆಲವು ದಿನ ಬೇರೆ ಊರಿಗೆ ಹೋಗಿದ್ದೆ" ಎಂದು ಹೇಳುತ್ತಾಳೆ. ಆವಾಗ ಉಷಾ ಇದ್ದವಳು ಈ ಮಾತನ್ನು ಕೇಳಲು ತಯಾರಿರುವುದಿಲ್ಲ. ಹಾಗೆ ಅಲ್ಲಿಂದ ಮತ್ತೆ ಹೋಗಲು ಶುರು ಮಾಡುತ್ತಾಳೆ. ಆವಾಗ ಇಂದು ಇದ್ದವಳು ತನ್ನ ಹತ್ತಿರ ಇದ್ದ ವಿಕ್ಕಿ ಬರೆದ ಲವ್ ಲೆಟರ್‌ಗಳನ್ನ ಈಗ ಉಷಾಳ ಮುಂದೆ ತೋರಿಸುತ್ತಾಳೆ. ಹೀಗೆ ಆಗುವಷ್ಟರಲ್ಲಿಯೇ ಉಷಾ ಇದ್ದವಳು ಏನು ಆಗುತ್ತಿದೆ ಎಂದು ತಿಳಿದುಕೊಳ್ಳುವಷ್ಟರಲ್ಲಿಯೇ ಅಲ್ಲಿಗೆ ವಿಕಿ ಇದ್ದವನು ಬರುತ್ತಾನೆ. ಇಂದುವನ್ನ ಹೊಡೆಯುತ್ತಾನೆ. ಹಾಗೆ ಅವಳ ಕೈಯಲ್ಲಿದ್ದ ಪತ್ರಗಳನ್ನ ತೆಗೆದುಕೊಳ್ಳುತ್ತಾನೆ. ಈಗ ವಿಕಿ ಇದ್ದವನು ಇವಳ ಮಾತನ್ನು ಕೇಳಬೇಡ, ನನ್ನ ಜೊತೆ ಬಾ ಎಂದು ಹೇಳುತ್ತಾನೆ. ಆವಾಗ ಅಲ್ಲಿ ನಡೆದಿದ್ದ ಕನ್ಫ್ಯೂಷನ್ ನೋಡಿದ್ದ ಉಷಾ ಇದ್ದವಳು ಹೊರಳಿ ಮನೆಯೊಳಗಡೆ ಹೋಗಿಬಿಡುತ್ತಾಳೆ. ಇದರಿಂದ ಕೋಪಗೊಂಡ ವಿಕಿ ತನ್ನ ಹತ್ತಿರ ಇದ್ದ ಚಾಕುವನ್ನ ತೆಗೆದುಕೊಂಡು ಇಂದುಳ ಹೊಟ್ಟೆಗೆ ಚುಚ್ಚುತ್ತಾನೆ. ಹೀಗೆ ಚುಚ್ಚುವಷ್ಟರಲ್ಲಿಯೇ ಡಾಕ್ಟರ್ ಸಂಜಯ್ ಮತ್ತು ಶಾರದಾ ಇದ್ದವರು ಸಹಿತ ಇಬ್ಬರು ಅಲ್ಲಿ ಬರುತ್ತಾರೆ. ವಿಕಿ ಇದ್ದವನು ಇಂದುವನ್ನ ಚಾಕುವಿನಿಂದ ಚುಚ್ಚುವುದನ್ನ ಈಗ ಡಾಕ್ಟರ್ ಸಂಜಯ್ ಮತ್ತು ಶಾರದಾ ಇಬ್ಬರು ನೋಡಿರುತ್ತಾರೆ. ಈಗ ಡಾಕ್ಟರ್ ಸಂಜಯ್ ಇದ್ದವನು ಅವನನ್ನ ಹಿಡಿಯಲು ಓಡಿ ಹೋಗುತ್ತಾರೆ. ಆದರೆ ಅವನು ಸಿಗುವುದಿಲ್ಲ. ಹಾಗೆ ಪೊಲೀಸರಿಗೆ ಫೋನ್ ಮಾಡಿ ಇರುವ ವಿಷಯವನ್ನ ಹೇಳುತ್ತಾರೆ. ಹಾಗೆ ಈಗ ವಿಕಿ ಓಡುತ್ತಾ ಹೋಗುವಾಗ ತನ್ನ ಶರ್ಟ್ ಮತ್ತು ಶಾಲ್ ಇರುತ್ತೆ ಮತ್ತು ಚಾಕುವನ್ನ ತೆಗೆದುಕೊಂಡು ಒಂದು ಜಾಗದಲ್ಲಿ ಮುಚ್ಚಿ ಇಡುತ್ತಾನೆ. ಅಲ್ಲಿಂದ ಮುಚ್ಚಿ ಇಟ್ಟು ಹೊರಗೆ ಬರುವಷ್ಟರಲ್ಲಿಯೇ ಪೊಲೀಸರು ಬಂದು ವಿಕಿಯನ್ನ ಅರೆಸ್ಟ್ ಮಾಡುತ್ತಾರೆ. ಈಗ ಮುಂದಿನ ದೃಶ್ಯದಲ್ಲಿ ಕೋರ್ಟ್ ಅಲ್ಲಿ ತೋರಿಸುತ್ತಾರೆ. ಈಗ ವಿಕಿಯನ್ನ ಅರೆಸ್ಟ್ ಮಾಡಿದ್ದಕ್ಕಾಗಿ ಪಾಟೀಲ್ ಇದ್ದವರು ವಾದವನ್ನ ಮಾಡುತ್ತಿರುತ್ತಾರೆ. ಹಾಗೆ ಎದುರಾಳಿಯಾಗಿ ರವಿ ಕೂಡ ಅಲ್ಲಿ ಇರುತ್ತಾರೆ. ಪಾಟೀಲ್ ಇದ್ದವನು ಒಂದು ಮಾತನ್ನ ಹೇಳುತ್ತಾನೆ. ವಾದ ಮಾಡುವುದರಲ್ಲಿ ಕೇವಲ ವಕೀಲ ಇದ್ದರೆ ಸಾಲದು, ಜಾಣತನವೂ ಸಹಿತ ಇರಬೇಕು ಎಂದು ಹೇಳುತ್ತಾನೆ. ಇಲ್ಲಿ ಪಾಟೀಲ್ ಇದ್ದವನು ವಾದ ಮಾಡುತ್ತಾನೆ. ಇದಕ್ಕೆಲ್ಲ ಕಾರಣ ಹಾಗೂ ಇಂದುವನ್ನ ಕೊಲ್ಲೋದಕ್ಕೆ ಕಾರಣ ಡಾಕ್ಟರ್ ಸಂಜಯನೇ ಎಂದು ಹೇಳುತ್ತಾನೆ. ಡಾಕ್ಟರ್ ಸಂಜಯ್‌ನೇ ತಪ್ಪಿತಸ್ಥ ಎಂದು ವಾದವನ್ನ ಮಾಡುತ್ತಾನೆ. ವಿಕಿಯ ಶಾಲ್ ಮತ್ತು ಶರ್ಟ್ ಬಗ್ಗೆ ಕೂಡ ಮಾತುಕತೆ ನಡೆಯುತ್ತೆ. ನಾವು ಆ ರೀತಿ ಶಾಲ್ ಹಾಕಿಕೊಂಡೇ ಇಲ್ಲ ಎಂದು ವಿಕಿ ಇದ್ದವನು ಹೇಳುತ್ತಾನೆ. ಈಗ ರವಿಗೆ ಒಂದು ವಿಷಯವೂ ತಿಳಿಯುತ್ತೆ. ಒಂದು ಶಾಲ್ ಮತ್ತು ಚಾಕು ಇದ್ದಿದ್ದು ತಂದು ರವಿಯ ಮುಂದೆ ಒಬ್ಬ ಕೊಡುತ್ತಾನೆ. ಈಗ ರವಿ ಇದ್ದವನು ಹೇಳುತ್ತಾನೆ, ವಿಕಿ ಬಳಸಿದ ಚಾಕು ಮತ್ತು ಶಾಲ್ ಈಗ ಸಿಕ್ಕಿವೆ ಎಂದು ಜೋರಾಗಿ ಕೂಗಲು ಶುರು ಮಾಡುತ್ತಾನೆ. ಹಾಗೆ ಅವನ ಕೈಯಲ್ಲಿ ಒಂದು ಬಿಳಿ ಶಾಲ್ ಇರುತ್ತೆ. ಇದೇ ಚಾಕುವಿನಿಂದ ಇಂದುವನ್ನ ಕೊಂದಿದ್ದು, ಹಾಗೆ ಇದೇ ಶಾಲನ್ನ ಅವತ್ತು ಹಾಕಿಕೊಂಡಿದ್ದು ಎಂದು ಹೇಳುತ್ತಾನೆ. ಇದರಿಂದ ವಿಕಿಯು ಕೂಡ ಇದು ನನ್ನ ಶಾಲ್ ಅಲ್ಲ ಎಂದು ಹೇಳುತ್ತಾನೆ. ಬಹಳ ಜೋರಾಗಿ ಮಾತನಾಡುತ್ತಿರುವುದರಿಂದ ಪಾಟೀಲ್ ಇದ್ದವನು ಸಹಿತ ಈ ರೀತಿ ಶಾಲ್ ನಮ್ಮ ವಿಕಿಯದು ಇಲ್ಲ ಎಂದು ಹೇಳುತ್ತಾನೆ. ಈಗ ರವಿಯು ಇದೇ ವಿಕಿಯ ಶಾಲ್ ಹಾಗೂ ಚಾಕು ಎಂದು ಹೇಳುತ್ತಾನೆ. ರವಿ ಇದ್ದವನು ಇನ್ನಷ್ಟು ಜೋರಾಗಿ ಕೇಳಿದಾಗ ಪಾಟೀಲ್ ಇದ್ದವನು ಬಿಳಿ ಬಣ್ಣದ ಶಾಲ್ ಅಲ್ಲ ಎಂದು ಹೇಳುತ್ತಾನೆ. ಆವಾಗ ತಕ್ಷಣ ರವಿ ಇದ್ದವನು ಯಾವ ಬಣ್ಣದ್ದು ಎಂದು ಕೇಳುತ್ತಾನೆ. ಪಾಟೀಲ್ ಇದ್ದವನು ಬಾಯಿ ತಪ್ಪಿ ಕೆಂಪು ಬಣ್ಣದ್ದು ಇತ್ತು ಎಂದು ಹೇಳುತ್ತಾನೆ. ಇಷ್ಟೇ ಬೇಕಾಗಿದ್ದು ನ್ಯಾಯಾಧೀಶನಿಗೆ. ಆವಾಗ ರವಿ ಇದ್ದವನು ಹೇಳುತ್ತಾನೆ, ಅವತ್ತು ವಿಕಿನೇ ಅಲ್ಲಿ ಬಂದಿದ್ದು ಎಂದು ಸಾಬೀತಾಗಿದೆ. ಹಾಗೆ ಆ ನಿಜವಾದ ಶಾಲ್ ಮತ್ತು ಚಾಕುವನ್ನ ಹುಡುಕಿಕೊಂಡು ಬರಲು ಕೋರ್ಟ್‌ನ ಹತ್ತಿರ ಕೆಲವು ಸಮಯವನ್ನ ಕೇಳುತ್ತಾನೆ ರವಿ. ಆವಾಗ ನ್ಯಾಯಾಧೀಶ ಇದ್ದವರು 3 ದಿನಗಳ ಕಾಲ ಸಮಯವನ್ನ ಕೊಡುತ್ತಾರೆ. ಈಗ ವಿಕಿ ಇದ್ದವನು ಜೈಲಿನಲ್ಲಿ ಇರುತ್ತಾನೆ. ಈಗ ವಿಕಿ ಇದ್ದವನು ಪೊಲೀಸ್‌ನನ್ನ ಕರೆಯುತ್ತಾನೆ. ಬೆಳಗ್ಗೆ ಆಗುವಷ್ಟರಲ್ಲಿ ₹50,000 ನಾನು ನಿಮಗೆ ಕೊಡುತ್ತೇನೆ. ನನ್ನನ್ನು ಕೇವಲ 2 ಗಂಟೆಗಳ ಕಾಲ ಮಾತ್ರ ಹೊರಗಡೆ ಬಿಡಿ ಎಂದು ಹೇಳುತ್ತಾನೆ. ಆವಾಗ ಪೊಲೀಸ್ ಇದ್ದವನು ₹50,000 ತೆಗೆದುಕೊಂಡು ವಿಕಿಯನ್ನ ಹೊರಗಡೆ ಬಿಡುತ್ತಾನೆ. ವಿಕಿ ಇದ್ದವನು ಹೋಗಿ ಆ ಶಾಲ್ ಮತ್ತು ಚಾಕು ಹಾಗೆ ಇಂದುಗೆ ಬರೆದ ಪತ್ರಗಳನ್ನು ಸಹಿತ ತೆಗೆದುಕೊಂಡು ಬರುತ್ತಿರುತ್ತಾನೆ. ಅಷ್ಟರಲ್ಲಿ ₹50,000 ತೆಗೆದುಕೊಂಡಿದ್ದ ಪೊಲೀಸ್ ಸಹಿತ ಅಲ್ಲಿ ಬಂದಿರುತ್ತಾನೆ. ನೀವು ಈ ಕಾರ್‌ನಲ್ಲಿ ಬರಬೇಡಿ.
ನೀವು ಆ ಕಾರಲ್ಲಿ ಬನ್ನಿ ಎಂದು ಹೇಳುತ್ತಾನೆ. ಮುಂದೆ ನೋಡುವಷ್ಟರಲ್ಲಿ ಅಲ್ಲಿ ರವಿ ಇರುತ್ತಾನೆ. ಅಲ್ಲಿಂದ ವಿಕ್ಕಿ ಇದ್ದವನು ಓಡಲು ಶುರು ಮಾಡುತ್ತಾನೆ. ಹಾಗೆ ಪೊಲೀಸ್ ಇದ್ದವನು ಈಗ ವಿಕ್ಕಿಯ ಬೆನ್ನು ಹತ್ತಿ ಹೋಗುತ್ತಾನೆ. ಈಗ ಲಕ್ಷ್ಮೀಪತಿಯ ಮಗನನ್ನ ರವಿ ಇದ್ದವನು ಹೊಡೆಯುತ್ತಿರುತ್ತಾನೆ. ಇಲ್ಲೊಂದು ವಿಷಯ ಏನಾಗುತ್ತದೆ ಎಂದರೆ, ಓಡಿ ಹೋಗಿದ್ದ ವಿಕಿಯು ಅಲ್ಲೇ ಒಂದು ಒಲೆಯಲ್ಲಿ ಶಾಲ್ ಮತ್ತು ಶರ್ಟ್ ಚಾಕುವನ್ನ ಹಾಕಿಬಿಡುತ್ತಾನೆ. ಈ ಕಡೆ ಲಕ್ಷ್ಮೀಪತಿ ಮಗನ ಕಿಸೆಯಿಂದ ಬರೆದ ಪತ್ರಗಳು ಅಲ್ಲಿಯೇ ಬೀಳುತ್ತವೆ. ಈಗ ಆ ಪತ್ರಗಳನ್ನ ರವಿ ಇದ್ದವನು ತೆಗೆದುಕೊಳ್ಳುತ್ತಾನೆ. ಈಗ ಪತ್ರಗಳು ಸಿಕ್ಕಿವೆ ಎಂದು ಜಿಡಿ ಪಾಟೀಲ್‌ಗೂ ಕೂಡ ಗೊತ್ತಾಗುತ್ತದೆ. ಇನ್ನು ಆ ಪತ್ರಗಳು ಹೋಗಿ ಕೋರ್ಟ್‌ನಲ್ಲಿ ಕೊಟ್ಟರೆ ವಿಕಿಗೆ ಗಲ್ಲು ಶಿಕ್ಷೆ ಆಗುವುದು ಖಂಡಿತ ಎಂದು ತಿಳಿಯುತ್ತದೆ. ಪಾಟೀಲ್ ಇದ್ದವನು ಒಂದು ಪ್ಲಾನ್ ಅನ್ನ ಮಾಡುತ್ತಾನೆ. ರವಿಯ ತಾಯಿಯನ್ನ ಈಗ ಕಿಡ್ನಾಪ್ ಮಾಡುತ್ತಾನೆ. ತಾಯಿಯನ್ನ ಜೀವಂತವಾಗಿ ಬಿಡಬೇಕೆಂದರೆ ನೀನು ಆ ಪಾತ್ರಗಳನ್ನು ತೆಗೆದುಕೊಂಡು ಈ ಒಂದು ಸ್ಥಳಕ್ಕೆ ಬರಬೇಕು ಎಂದು ಪತ್ರದಲ್ಲಿ ಬರೆದಿರುತ್ತಾನೆ. ರವಿ ಹಾಗೂ ಚಿಕ್ಕ ಹುಡುಗ ಚಡ್ಡಿ ಎಂಬುವನು ಇಬ್ಬರೂ ಹೋಗಿ ಒಂದು ಹಾಡನ್ನು ಅಲ್ಲಿ ಹಾಡಲು ಶುರು ಮಾಡುತ್ತಾರೆ. ಹಾಗೆ ಹಾಡು ಮುಗಿಯುವುದರೊಳಗೆ ಅಲ್ಲಿಂದ ತಾಯಿಯನ್ನ ಬಿಡಿಸಿಕೊಂಡು ಹೊರಡಲು ಶುರು ಮಾಡುತ್ತಾರೆ. ತಾಯಿ ಶಾರದಾಳನ್ನ ಕಾರಿನಲ್ಲಿ ಕೂಡಿಸಿಕೊಂಡು ರವಿ ಇದ್ದವನು ಹೋಗುತ್ತಿರುತ್ತಾನೆ. ಅಷ್ಟರಲ್ಲಿ ಕಾರ್ ಇದ್ದಿದ್ದು ಹಾಳಾಗುತ್ತದೆ. ಅಲ್ಲಿಯೇ ನಿಂತು ಬಿಡುತ್ತದೆ. ಈಗ ಹಿಂದುಗಡೆ ಬೆನ್ನಟ್ಟಿ ಬರ್ತಿದ್ದ ಪಾಟೀಲ್ ಕಡೆಯವರು ಸಹಿತ ಈಗ ಕಾರಿನ ಹತ್ತಿರ ಬರುತ್ತಾರೆ. ಮತ್ತೆ ರವಿಯನ್ನ ಹೊಡೆಯಲು ಶುರು ಮಾಡುತ್ತಾರೆ. ರವಿ ಇದ್ದವನು ಫೈಟ್ ಆಡುತ್ತಾನೆ. ಆದರೆ ಬಹಳ ಜನ ಇದ್ದಿದ್ದರಿಂದ ಅವನ ತಲೆಗೆ ಪೆಟ್ಟು ಬೀಳುತ್ತದೆ. ಈಗ ರವಿ ಇದ್ದವನು ಅಲ್ಲಿಯೇ ಬೀಳುತ್ತಾನೆ. ರವಿ ಪ್ರಜ್ಞಾಹೀನವಾಗಿ ಬಿದ್ದ ನಂತರ ಪಾಟೀಲ್ ಇದ್ದವನು ತಾಯಿ ಶಾರದಾ ಕುಳಿತಿದ್ದ ಆ ಒಂದು ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚುವಂತೆ ಹೇಳುತ್ತಾರೆ. ಆವಾಗ ಕಾರಿನ ಮೇಲೆ ಪೆಟ್ರೋಲ್ ಅನ್ನು ಸುರಿದು ಬೆಂಕಿಯನ್ನ ಹಚ್ಚುತ್ತಾರೆ. ಕಡೆ ಚಡ್ಡಿ ಇದ್ದವನು ಒಂದು ದೇವಸ್ಥಾನದ ಒಳಗಡೆ ಹೋಗಿ ದೇವರನ್ನ ಬೇಡಿಕೊಂಡ ನಂತರ ಕಾಕತಾಳೀಯವಾಗಿ ಅಲ್ಲಿ ಮಳೆ ಬರಲು ಶುರು ಮಾಡುತ್ತದೆ. ಮಳೆ ಬಂದು ಆ ಕಾರಿಗೆ ಹತ್ತಿದ್ದ ಬೆಂಕಿಯು ಸಹಿತ ಇಲ್ಲಿ ಆರಿ ಹೋಗುತ್ತದೆ. ಈ ಕಡೆ ಪ್ರಜ್ಞಾಹೀನವಾಗಿ ಬಿದ್ದಿದ್ದ ರವಿಯು ಕೂಡ ಎಚ್ಚರಾಗುತ್ತಾನೆ. ಈಗ ಎಲ್ಲರನ್ನು ಹೊಡೆಯಲು ಮತ್ತೆ ಶುರು ಮಾಡುತ್ತಾನೆ. ಹಾಗೆ ಈಗ ಲಕ್ಷ್ಮೀಪತಿಯ ಮಗನನ್ನು ಹೊಡೆಯುತ್ತಿರುವಾಗ ಹಿಂದಿನಿಂದ ಪಾಟೀಲ್ ಇದ್ದವನು ಬಂದೂಕನ್ನ ರವಿಗೆ ಹೊಡೆಯಲು ಹೋಗುತ್ತಾನೆ. ಅಷ್ಟರಲ್ಲಿ ಆ ಬಂದೂಕು ಇದ್ದಿದ್ದು ರವಿಯ ಬದಲು ಲಕ್ಷ್ಮೀಪತಿ ಮಗನಿಗೆ ಕೊಡುತ್ತೆ. ಪಾಟೀಲ್ ಕೈಯಿಂದ ಒಂದು ಪ್ರಾಣ ಹೋಗಿದ್ದು ಕನ್ಫರ್ಮ್ ಆಗುತ್ತದೆ. ಈಗ ಕೋರ್ಟ್‌ನ ಸೌಂಡ್ ಅನ್ನ ಬ್ಯಾಕ್‌ಗ್ರೌಂಡ್ ಅಲ್ಲಿ ತೋರಿಸುತ್ತಾರೆ. ಈಗ ವಿಕ್ಕಿಗೆ ಈ ರೀತಿ ಲವ್ ಲೆಟರ್ ಗಳನ್ನ ಸಾಕ್ಷಿಯಾಗಿ ಕೊಟ್ಟಿದ್ದರಿಂದ ವಿಕ್ಕಿಗೆ ಮರಣ ದಂಡನೆ ಆಗುತ್ತದೆ. ಹಾಗೆ ಈಗ ಪಾಟೀಲ್‌ಗೂ ಕೂಡ ವಿಕಿಗೆ ಮರಣ ದಂಡನೆ ಆಗಿದ್ದನ್ನ ಕೇಳಿ ಅವನು ಕೂಡ ಶಾಕ್ ಆಗಿ ಈಗ ಪಾಟೀಲ್ ಇದ್ದವನು ಹುಚ್ಚನಾಗುತ್ತಾನೆ. ಹಾಗೆ ಈ ಕಡೆ ಈ ಒಂದು ಕುಟುಂಬದಲ್ಲಿ ರವಿ ಮತ್ತು ಆತನ ತಾಯಿ ಹಾಗೂ ಸುನಿತಾ, ಡಾಕ್ಟರ್ ಸಂಜಯ್ ಹಾಗೂ ಉಷಾ ಇದ್ದವರು ಎಲ್ಲರೂ ಸೇರಿ ಕೊನೆಯ ಬಾರಿಗೆ ಸೋಲೆ ಇಲ್ಲ ನಿನ್ನ ಹಾಡನ್ನು ಹಾಡುವಾಗ ಎನ್ನುವ ಹಾಡನ್ನು ಹಾಡುತ್ತಾರೆ. ಇಲ್ಲಿಗೆ ಈ ಚಿತ್ರವು ಹ್ಯಾಪಿಯಾಗಿ ಎಂಡಿಂಗ್ ಆಗುತ್ತದೆ.